ನಾನು ಪಾತ್ರಧಾರಿ ಸೂತ್ರಧಾರಿಯೇ ಬೇರೆ. ಪಿತೂರಿ ಸಾಧಕರ ಹೆಸರು ಬಾಯ್ಬಿಟ್ಟ ಚಿನ್ನಯ್ಯ. ಪಿತೂರಿ ಸಾಧಕರ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಷಡ್ಯಂತ್ರದ ಹಿಂದಿರುವವರ ಹೆಸರು ಹೇಳಿದ್ದಾನೆ ಚಿನ್ನಯ್ಯ. ತಮಿಳುನಾಡಿನಿಂದ ಕರೆತಂದು ಪಿತೂರಿ ನಡೆಸಿದ್ರು ಅಂತ ಈಗ ಆತ ಎಸ್ಐಟಿ ತನಿಖೆಯ ಹಂತದಲ್ಲಿ ಬಿಟ್ಟಿರುವಂತಹ ಬಾಯ್. ಸೂತ್ರಧಾರಿಗಳ ಅರೆಸ್ಟ್ಗೆ ಕೌಂಟ್ ಡೌನ್ ಶುರುನಾ ಹಾಗಾದ್ರೆ? ಯಾಕಂದ್ರೆ ಈಗ ನಾನು ಪಾತ್ರಧಾರಿ ಅಂತ ಹೇಳಿದ್ದಾರೆ ಅಂದ್ರೆ ಸೂತ್ರಧಾರಿಗಳ ಬಂಧನ ಆಗ್ಬೇಕು. ಅವರುಗಳು ಯಾಕೆ ಮಾಡಿದ್ರು, ಇದರ ಹಿಂದಿನ ಉದ್ದೇಶ ಏನು, ಯಾಕಾಗಿ ಈ ಷಡ್ಯಂತ್ರ, ಒಬ್ಬರ ಹಿಂದೆ ಒಬ್ಬರು ಒಬ್ಬರ ಹಿಂದೆ ಒಬ್ಬರು ಅನ್ನೋ ರೀತಿಯಲ್ಲಿ ಪಾತ್ರಧಾರಿಗಳನ್ನ ಚೂ ಬಿಟ್ಟಿದ್ಯಾಕೆ? ಅದರ ಹಿಂದೇನಾದ್ರೂ ಒಂದು ಕಾರಣಗಳಿರ್ಬೇಕಲ್ವಾ? ಆ ಕಾರಣ ಏನು? ಹಣದಾಸೆ ಅಷ್ಟೇನಾ, ದ್ವೇಷನಾ, ಇನ್ನೇನಾದ್ರೂ ಕುತಂತ್ರ ಅಡಗಿದೆಯಾ? ಧರ್ಮಸ್ಥಳಕ್ಕೆ ಕಪ್ಪು ಮಸಿ ಬಳಿಬೇಕು ಅಂತಲೇ ಪಿತೂರಿಯನ್ನ ನಡೆಸಿ ಟೊಂಕ ಕಟ್ಟಿ ನಿಂತಿದ್ರಾ? ಇದೆಲ್ಲವೂ ಕೂಡ ಈಗ ಗೊತ್ತಾಗಬೇಕು. ಆಮೇಲೆ ಈ ಚಿನ್ನಯ್ಯ ಬಂದು ಅಲ್ಲಿ ಗುಂಡಿಗಳನ್ನ ತೆಗೆಸ್ತಂತ ಹೊತ್ತಲ್ಲಿ ಹಲವಾರು ಜನ ಬಂದ್ಕೊಂಡು ಹೇಳ್ಕೊಂಡಿದ್ರು, SIT ಟೀಮ್ ನಮ್ಮನ್ನು ಕೂಡ ಸಪೋರ್ಟ್ ತಗೊಳ್ಳಿ, ನಾವು ತೋರಿಸ್ತೀವಿ, ಅವ್ನು ಎಲ್ಲಿ ಹೋಗ್ತಿದ್ದಾನೆ ನೋಡಿ. ಅವ್ರುಗಳನ್ನೆಲ್ಲ ಒದ್ದೆಳ್ಕೊ ಬರ್ಬೇಕೀಗ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜಾನ್ರಿಂದ. ದೀಪಕ್, ಚಿನ್ನಯ್ಯ ಬುರುಡೆ ಬಿಟ್ಟಂತ ಹೊತ್ತಲ್ಲಿ ಇನ್ನೊಂದಷ್ಟು ಬುರುಡೆ ಗಿರಾಕಿಗಳು ಬಂದಿದ್ರು SIT ಮುಂದೆ. ಆತ ಹೇಳ್ತಿದ್ದಾನೆ, ಸ್ವಲ್ಪ ಕನ್ಫ್ಯೂಸ್ಗೊಳಗಾಗಿರ್ಬಹುದು, ನಾವು ದೂರದಿಂದ ನಿಂತ್ಕೊಂಡು ನೋಡಿದ್ದೀವಿ ಆತ ಎಲ್ಲಿ ಹೂತಿದ್ದ ಅಂತ, ನಮ್ಮ ಸಪೋರ್ಟು ತಗೊಳ್ಳಿ ಅಂತ. ಎಲ್ಲೋದ್ರು ಆ ಶೂರರು, ಅವ್ರುಗಳನ್ನ ಎಳ್ಕೊಂಡು ಬರೋ ಕೆಲಸ ಯಾವಾಗ ಆಗುತ್ತೆ? ಖಂಡಿತ ಅವರಿಗೂ ಕೂಡ ಎಳ್ಕೊಂಬರುವಂತ ಪರಿಸ್ಥಿತಿ ಇಲ್ಲ, ಜೊತೆಗೆ ಇದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಜಯಂತ್ ತಂಗಪ್ಪನ್ ಅನ್ನುವಂಥವರು ಬಂದು ತಾನು ಒಂದು ಪಾಯಿಂಟ್ ಅನ್ನ ತೋರಿಸ್ತೇನೆ, ಅಲ್ಲಿ ಈ ಬುರುಡೆ ಮ್ಯಾನ್ ಏನ್ ತೋರಿಸಿದಾನೆ 17 ಪಾಯಿಂಟ್ 30 ಗುಂಡಿ, ಅದನ್ನ ಬಿಟ್ಟು ಬೇರೆ ಜಾಗದಲ್ಲಿ ಇನ್ನೊಂದು ತೋರಿಸ್ತೇನೆ ಅನ್ನುವಂಥದ್ದು ಹೇಳೋದಕ್ಕೆ ಬಾಕಿ ಇದೆ. ಆ ನಂತರ ತುಕಾರಾಮ್ ಅನ್ನುವಂಥವ್ರು ಬಂದಿದ್ರು. ಇವರು ಹೇಳುವ ಪ್ರಕಾರ ತಾನು 2 ರಿಂದ 3 ಪಾಯಿಂಟ್ಗಳನ್ನ ತೋರಿಸ್ತೇನೆ ಅನ್ನುವಂಥ ಮಾಹಿತಿಗಳನ್ನ ಕೇಳಿದ್ರು. ತುಕಾರಾಮ್ನ ಜೊತೆಗೆ ಬಂದಂತಹವರು ಪುರಂದರ ಅನ್ನುವಂಥವ್ರು. ಪುರಂದರ ಅವರದ್ದು ಕೂಡ ಕೇಸ್ ಬಾಕಿ ಇದೆ. ಇವರನ್ನ ವಿಚಾರಣೆ ಮಾಡುವ ಮೊದಲು ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಪೊಲೀಸರ ಮುಂದೆ ಇರುವಂತಹ SIT ಪೊಲೀಸರ ಮುಂದೆ ಇರುವಂತಹ ಸವಾಲು, ಒಬ್ಬರ ಮೇಲೆ ಒಬ್ರು ಬಂದು ದೂರು ಕೊಡ್ತಾ ಇರೋದ್ರಿಂದ ಅವರನ್ನ ಆ ಎಲ್ಲ ದೂರುಗಳನ್ನ ತಡೆ ಹಿಡಿದು ಅನಾಮಿಕನ ಹಿಂದೆಯೇ ಬಿದ್ದು ಮೊದಲ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು SIT ಪೊಲೀಸರ ದಿಕ್ಕನ್ನ ಈ ಬುರುಡೆ ಮ್ಯಾನ್ ಸಿಕ್ಕಾಪಟ್ಟೆ ತಪ್ಪಿಸಿ ಎಲ್ಲೆಲ್ಲೋ ಹೇಳ್ಕೊಂಡು ಹೋಗಿದ್ದಾನೆ ತನಿಖೆಯ ದಿಕ್ಕನ್ನ. ಹಾಗಾಗಿ ಅದರ ಜೊತೆಗೆ ನಾವು ಮತ್ತಷ್ಟು ದಿಕ್ಕು ತಪ್ಪೋದು ಬೇಡ ಅನ್ನುವಂತ ಹಿನ್ನೆಲೆಯಲ್ಲಿ ನಿಮ್ದೇನಿದ್ರು ಕೂಡ ದೂರು ಬರಲಿ, ಅದಕ್ಕೆ ಹಿಂಬರಬಾರದು, ವಾಪಸ್ ಕಳಿಸುವಂತದ್ದು ಈ ಪ್ರಕ್ರಿಯೆಯನ್ನ SIT ಅವರು ಮಾಡ್ತಾ ಇದ್ರು. ಆದ್ರೆ ಕಳೆದ 2-3 ದಿವಸಗಳಿಂದ ಇದಕ್ಕೆ ಬ್ರೇಕ್ ಬಿದ್ದಿದೆ. ಕೇವಲ ಬುರುಡೆ ಮ್ಯಾನ್ ನ ಹಿಂದೆ ಬಿದ್ದು SIT ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಬುರುಡೆ ಮ್ಯಾನ್ ನ ಸುತ್ತ ಅವರೇನಾದ್ರೂ ಇದ್ದಾರೋ ಅಥವಾ ಬೇರೆ ಕೇಸ್ ಆಗಿದ್ರೆ ಅವರನ್ನ ಪ್ರತ್ಯೇಕವಾಗಿ ಕರೆಸಿ ಅವರ ವಿಚಾರಣೆ ಕೂಡ ಮಾಡಬಹುದು. ಸದ್ಯಕ್ಕೆ ಬುರುಡೆ ಮ್ಯಾನ್ ಹೇಳುವಂತ ಎಲ್ಲಾ ವಾಕ್ಯಗಳು, ಈ ಚಿನ್ನಯ್ಯನ ಏನೇನು ಕಥೆಗಳಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆ, ಯಾವ ಹೆಸರು ಬರ್ತದೆ, ಅವರನ್ನ ವಶಕ್ಕೆ ಪಡಿತಾರೆ, ವಿಚಾರಣೆಯನ್ನ ಮಾಡ್ತಾರೆ. ಅವರದ್ದು ತಪ್ಪಿಲ್ಲ ಅನ್ನುವಂತ ಏನಾದ್ರು ಇದ್ರೆ ಅವರನ್ನ ವಾಪಸ್ ಕಳುಹಿಸುವಂತ ಕೆಲಸವನ್ನ ಹಿಂದೆ ಕೂಡ ಮಾಡಿದ್ದಾರೆ. ಇವತ್ತಿನಿಂದ ಬೇರೆ ತರದ ಇನ್ವೆಸ್ಟಿಗೇಷನ್ ನಡೀತದೆ. ಯಾಕಂದ್ರೆ SIT ಪೊಲೀಸ್ ಠಾಣೆಯಲ್ಲಿ ಆತ ವಶದಲ್ಲಿದ್ದಾನೆ. ವಿಟ್ನೆಸ್ ಪ್ರೊಟೆಕ್ಷನ್ ಆತನಿಗೆ ಇಲ್ಲ. ಆತನ ಬೆನ್ನತ್ತಿ ಬಂದು ವಾಪಸ್ ಮನೆಗೆ ಬಿಟ್ಟು ಬರುವಂತ ವಕೀಲರ ತಂಡ ಇಲ್ಲಿ ಇಲ್ಲ. ಹಾಗಾಗಿ ಫ್ರೀ ಹ್ಯಾಂಡ್ ಆಗಿದ್ದಾರೆ SIT ಅವರು. ಅವರು ಯಾವುದೇ ರೀತಿಯ ಪೊಲೀಸ್ ತನಿಖೆಯನ್ನು ಕೂಡ ಮಾಡಲಿಕ್ಕೆ ಇವತ್ತು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಕೋರ್ಟ್ನ ಗೈಡೆನ್ಸ್ ನ ಪ್ರಕಾರ, ಅವರ ಬೆನ್ನತ್ತಿ ಬರುವಂತ ವಕೀಲರ ಪ್ರಕಾರ ಅವರ ಸಮ್ಮುಖದಲ್ಲೇ ಎಲ್ಲ ವಿಚಾರಣೆಗಳನ್ನ ಮಾಡಬೇಕಾಗಿತ್ತು. ಆ ಬಂದಂತ ವಕೀಲರು ಕಾರಿನ ಒಳಗೆ ಕೂತ್ಕೊಂಡು ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ರು. ಅವರ ಸಮ್ಮುಖದಲ್ಲೇ SIT ಅವರಿಗೆ ಒಪ್ಪಿಸಬೇಕಾಗಿತ್ತು. ಆದ್ರೆ ಕಳೆದ 3-4 ದಿವಸಗಳಿಂದ ಮತ್ತು ಕಂಪ್ಲೀಟ್ ಆಗಿ ಇವತ್ತಿನಿಂದ ಈಗ ಈ ಕ್ಷಣದಿಂದ SIT ಪೊಲೀಸರ ಸುಪರ್ದಿಯಲ್ಲೇ ಎಲ್ಲ ತನಿಖೆಗಳು ನಡೀತದೆ ಅನ್ನುವಂಥದ್ದು. ದಿವ್ಯ ಜ್ಯೋತಿ, ಅಸಲಿ ತನಿಖೆಯ ಮುಖ ಈಗ ಕಳಿಸ್ತಾರೆ ನೋಡಿ SIT ಟೀಮ್. ಹೆಂಗಿರುತ್ತೆ ಟ್ರೀಟ್ಮೆಂಟ್ ಅನ್ನೋದನ್ನ ಈಗ ತೋರಿಸ್ತಾರೆ. ಯಾಕಂದ್ರೆ ಇಲ್ಲಿವರೆಗೂ ಆತನ ಪ್ರೊಟೆಕ್ಷನ್ ಇತ್ತು, ಕೋರ್ಟ್ನಿಂದ ಪ್ರೊಟೆಕ್ಷನ್ ಪಡ್ಕೊಂಡಿದ್ದ. ಆತನ ಪರ ವಕೀಲರು ಏನು ಅವ್ರ ಪರವಾಗಿ ನಿಂತ್ಕೊಂಡಿದ್ದೆ, ಅವ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದು. ನೀವು ಆಡೋವರೆಗೂ ಆಡಿ ಅಂತ ಬಿಟ್ಟಿದ್ದ SIT ಈಗ ಸರಿಯಾಗಿ ಕೆಡ್ಡಾಗಿ ಬೀಳಿಸಿದೆ.